ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ನನ್ನ ಬರ್ತ್ಡೇ. ಸೊ ಬೆಳಗ್ಗೆ ಎದ್ದು ರೆಡಿಯಾಗಿ ಪೂಜೆ ಮಾಡಿ ಈ ಹೊಸ ಔಟ್ಫಿಟ್ಟಲ್ಲಿ ನಾವು ಬಿಡದಿ ಟೆಂಪಲ್ಗೆ ಹೊರಟಿದ್ದೀವಿ. ಬಿಡದಿ ಕೋತಿ ಆಂಜನೇಯ ಟೆಂಪಲ್ಗೆ ನಮ್ಮ ಹಸ್ಬೆಂಡ್ ಅಲ್ಲಿಗೆ ಹೋಗೋಣ ಅಂತ ಇದ್ದರು. ಸೊ ರೆಡಿಯಾಗಿ ಮನೆ ಬಿಡೋಷ್ಟೊತ್ತಿಗೆ ಅರೌಂಡ್ ಒಂದು 11 ಆಗಿತ್ತು. ಸೊ ನಾವು ಬೇಗ ಬೇಗ ಕಾರ್ ತೆಗೆದು ಹೊರಟ್ವಿ ಬಿಡದಿ ಕಡೆ. ಆನ್ ದ ವೇ ಏನೂ ತಿನ್ನಲಿಲ್ಲ. ಅಮ್ಮ ದೋಸೆ ಮಾಡಿದರು, ನಾನು ತಿಂದೆ. ಬಟ್ ನಂಗೊಂಥರ ಏನಾಯಿತು ಗೊತ್ತಿಲ್ಲ, ವಾಮಿಟ್ ಬರೋಂಗೆ ಆಗೋಯ್ತು. ಸೊ ಅಲ್ಲಿಂದ ಹಾಗೆ ಸೀದಾ ನಾನು ಹೋದ್ವಿ ಟೆಂಪಲ್. ಇನ್ನೇನು ಹತ್ತತ್ರ ರೀಚ್ ಆಗಿ ಜಾಸ್ತಿ ಜನ ಇರಲಿಲ್ಲ, ಬಟ್ ಹಂಗಂಗೆ ಎಲ್ಲ ಕ್ಯೂ ಅಲ್ಲಿ ನಿಂತುಬಿಟ್ಟಿದ್ರು. ಪೂಜೆ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ಕೊಡ್ತಾಯಿದ್ದೀವಿ ಅಂತ ಹೇಳಿ ಅವರೇ ಕಳಿಸ್ಕೊಟ್ರು. ಸೊ ದೇವಸ್ಥಾನದಲ್ಲಿ ಹೋಗಿ ಪ್ರಸಾದ ತಿಂದ್ವಿ. ಜಾಸ್ತಿ ತಿನ್ನೋಕ್ಕಾಗಿಲ್ಲ, ನಮ್ಮ ಬದಲು ಇನ್ನೊಬ್ಬರು ತಿಂತಾರೆ ಅಂತ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ವೇಸ್ಟ್ ಮಾಡಬಾರ್ದು ಅಂತ ಸ್ವಲ್ಪ ಹಾಕಿಸ್ಕೊಂಡು ತಿಂದು ಪ್ರಸಾದನ ಅಲ್ಲಿಂದ ರಿಟರ್ನ್ ಬೆಂಗಳೂರು ಕಡೆಗೆ ಬಂದ್ವಿ. ಮನೆಗೆ ಬಂದು ಹಸ್ಬೆಂಡ್ ಕೇಕ್ ತಂದು ನೈಟೇ ಇಟ್ಟಿದ್ರು, ಐಸ್ ಕ್ರೀಮ್ ಕೇಕ್. ಸೊ ಅದನ್ನು ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿ ಸಿಂಪಲ್ಲಾಗಿ ಫ್ಯಾಮಿಲಿ ಸೆಲೆಬ್ರೇಷನ್, ಏನು ಹೊರಗಡೆ ಅವರು ಇವರು ಫ್ರೆಂಡ್ಸ್ ಆ ಥರ ಏನಿಲ್ಲ, ಜಸ್ಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ. ನಮ್ಮ ಅಪ್ಪ ಬ್ಯುಸಿ ಇದ್ದರಿಂದ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ರು. ನಮ್ಮಮ್ಮ, ನಮ್ಮ ಅಣ್ಣ, ನಾನು, ನಮ್ಮ ಹಸ್ಬೆಂಡ್, ನನ್ನ ಮಗಳು ಇಷ್ಟು ಜನ ಹೋಗಿ ಬಂದು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ನಮ್ಮ ಹಸ್ಬೆಂಡ್ ಕೆಲಸಕ್ಕೆ ಹೋದರು. ನಾನು ರಜಾ ಹಾಕಿದ್ದೆ. ಸೊ ಹೀಗೆ ಬರ್ಡೇ ವ್ಲಾಗ್ ಮಾಡೋಣ ಅಂತ ಹೇಳಿ ನಾನು ಕ್ಲಿಪ್ಪಿಂಗ್ಸ್ನ ತಗೊಂಡು ಆ್ಯಡ್ ಮಾಡಿದೆ. ಮತ್ತು ಈವ್ನಿಂಗ್ ಹೋಟೆಲ್ಗೆ ಹೋಗಿ ಊಟ ಮಾಡ್ತೀವಿ. ಅಲ್ಲಿ ಒಂದು ತಲೆನೋವೇ ಆಗುತ್ತೆ. ಹೋಟೆಲಲ್ಲಿ ಹೈದ್ರಾಬಾದ್ ಬಿರಿಯಾನಿ ಕೇಳಿದ್ರೆ ಹೈದ್ರಾಬಾದ್ ವೆಜ್ ಗ್ರೇವಿ ತಂದು ಕೊಟ್ಬಿಡ್ತಾರೆ. ಸೊ ಹಂಗೆ ಡಿಸಪಾಯಿಂಟ್ ಆಗಿ ನಾನು ವೀಡಿಯೋ ಮಾಡೋದೇ ಮರ್ತೋಗ್ತೀನಿ. ಎಂಡಲ್ಲಿ ನಾನು ವೀಡಿಯೋಸೇ ಮಾಡ್ಕೊಳ್ಲಿಲ್ಲ ಲಾಸ್ಟಲ್ಲಿ. ಸೊ ಏನೇನಿದೆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ, ದಯವಿಟ್ಟು ಫುಲ್ ವ್ಲಾಗ್ನ ನೋಡಿ. ಬರ್ಡೇ ಸೆಲೆಬ್ರೇಷನ್ದು ಎಲ್ಲ ಪುಟ್ಟ ವ್ಲಾಗೇ, ಬಟ್ ತುಂಬ ಖುಷಿ ಆಯಿತು. ಹೊರಗಡೆ ಹೋಗಿ ಬಂದಿದ್ದು ಸೆಲೆಬ್ರೇಷನ್ನು ಎಲ್ಲ ಒಂಥರ ಹ್ಯಾಪಿ ಫೀಲಿಂಗು. ಎಸ್ಪೆಷಲಿ ನಮ್ಮ ಹಸ್ಬೆಂಡಿಗೆ ಥ್ಯಾಂಕ್ ಯು ಹೇಳಬೇಕು. ತುಂಬ ಖುಷಿಯಾಗಿ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದಕ್ಕೆ. ಸಾಕು, ಅಷ್ಟು ಮಾತ್ರ ಇದ್ದರೆ ಸಾಕು. ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಆ ಥರ ಏನೂ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಸಿಂಪಲ್ಲಾಗಿ ಮನೇಲಿ ಕೇಕ್ ಕಟ್ ಮಾಡ್ಕೊಂಡು ಹೊರಗಡೆ ಎಲ್ಲರೂ ಟೆಂಪಲ್ಗೆ ಹೋಗಿ ಬಂದರೆ ಸಾಕು ಅನ್ನೋ ಥರ ಮೆಂಟಾಲಿಟಿ ನಂದು. ಸೊ ಹೋಗಿ ಬಂದ್ವಿ, ದೇವಸ್ಥಾನಕ್ಕೆ ಹೋದ್ವಿ. ಇದು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಬಿಡದಿ ರೂಟಲ್ಲಿ ಓಡಾಡೋರಿಗೆ ಈ ಟೆಂಪಲ್ ಗೊತ್ತಿರ್ಬೋದು. ತುಂಬ ಜನಕ್ಕೆ ಈ ಟೆಂಪಲ್ ಹೆಸರೇ ಗೊತ್ತಿಲ್ಲ. ಕೋತಿ ಆಂಜನೇಯ ಟೆಂಪಲ್ಲ, ಎಲ್ಲಿ ಬರುತ್ತೆ? ಬಿಡದಿ ಕೆಂಗಲ್ಲ ಅಂತ ಕೇಳ್ತಾರೆ. ನಾನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೆ, ಕೋತಿ ಆಂಜನೇಯ ಸ್ವಾಮಿ ಟೆಂಪಲ್ಲೇ, ಅದು ಬಿಡದಿ ಹತ್ರನೇ ಇದೆ. ಬಿಡದಿ ಬಸ್ ಸ್ಟಾಪಿಂದ ಇನ್ನು ಹಿಂದಕ್ಕೇ ಬರುತ್ತೆ ಅದು ಅಂತ ಹೇಳ್ತಾ ಇದ್ದೆ ನಾನು. ಟೋಲ್ ಗೇಟ್ ಆದಮೇಲೆ ರೈಟ್ ಸೈಡಲ್ಲಿ ಸಿಗುತ್ತೆ ಅಂತ ಹೇಳಿ ಹೋಗಿ ದರ್ಶನ ಮಾಡಿಕೊಂಡು ರಿಟರ್ನ್ ಪ್ರಸಾದ ತಿಂದು ಹೊರಟ್ವಿ ನಾವು. ತುಂಬ ಜನ ಏನಿಲ್ಲ, ಆದರೆ ಈ ಟೆಂಪಲ್ಗೆ ನಾವು ಆವಾಗ ಹೋಗ್ತಾ ಇರ್ತೀವಿ. ನಮ್ಮ ಹಸ್ಬೆಂಡ್ ಇಷ್ಟ ಆದಾಗೆಲ್ಲ ಕರ್ಕೊಂಡು ಹೋಗ್ತಾರೆ ಈ ಟೆಂಪಲ್ಗೆ. ಬೈಕಲ್ಲಿ ಹೋಗ್ತಾಯಿದ್ವಿ, ಈ ಸತಿ ಕಾರಲ್ಲಿ ಬಂದಿದ್ದೀವಿ, ಅದೇ ಖುಷಿ. ಸೊ ನೋಡ್ಕೊಬನ್ನಿ. ಹಾಗೇ ಬರ್ಡೇ ಸೆಲೆಬ್ರೇಷನ್ದು ಚಿಕ್ಕದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ದೇವಸ್ಥಾನದಲ್ಲಿ ನಾವೇನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ. 11ಗೆ ಹೊರಟ್ವಿ, ರಿಟರ್ನ್ 2:15ಗೆಲ್ಲ ರಿಟರ್ನ್ ಬಂದುಬಿಟ್ವಿ. ನಾವೆಲ್ಲೂ ಸ್ಟಾಪ್ ಮಾಡಲಿಲ್ಲ, ಯಾಕಂದರೆ ಅಲ್ಲೇ ಪ್ರಸಾದ ತಿಂದಿದ್ದರಿಂದ. ಸೊ ಇದು ನನ್ನ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಅದು ಮೆಮೊರೀಸ್ ಆಗಿರಲಿ ಅಂತ ಹೇಳಿ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಬರ್ತಾ ಆಂಜನೇಯ, ಅಲ್ಲಿ ವಿಡಿಯೋ ಮಾಡೋಕ್ಕೆ ಅಲೋ ಮಾಡಲ್ಲ ಕೋತಿ ಆಂಜನೇಯ ಟೆಂಪಲಲ್ಲಿ ಅಂತ ಹೇಳಿ ನಾನು ಆನ್ ದ ವೇ ಬರ್ತಾ ಆಂಜನೇಯದೊಂದು ವಿಗ್ರಹ ಸ್ಟ್ಯಾಚು ಥರ ಇದೆ, ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಹಾಗೆ ನಾವು ವಿಡಿಯೋ ಮಾಡ್ಕೊತಾ ಇದ್ದೀನಿ ಕಾರ್ ಒಳಗಡೆ. ನನ್ನ ಮಗಳು ಏನೋ ತಿಂತಾ ಇದ್ದಾಳೆ. ಹಾಗೆ ಬೇಗ ಮನೆಗೆ ಬಂದ್ವಿ. ಪುಣ್ಯ ನಾವು ಮನೆಗೆ, ನನ್ನ ಬರ್ಡೇ ದಿನ ಮಳೆ ಬರಲಿಲ್ಲ. ನಾನು ಅದೇ ಅಂದ್ಕೊಂಡೆ, ಮಳೆ ಬರದೇ ಇದ್ದರೆ ಸಾಕಪ್ಪ ಅಂತ ಅಂದ್ಬಿಟ್ಟು. ಮಳೆ ಏನು ಬರಲಿಲ್ಲ. ಸೊ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಆಯಿತು, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಆಯಿತು, ತುಂಬ ಖುಷಿನೂ ಆಯಿತು. ಇದು ಬಂದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ಗೆ ಅಂತ ವಿಡಿಯೋ ಮಾಡ್ಕೊಂಡಿದ್ರಿಂದ ಕೇಕ್ ಎಲ್ಲ ಕವರ್ ಆಗಿಲ್ಲ ಅಷ್ಟಾಗಿ. ನೋಡ್ಕೊಂಬನ್ನಿ. ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿಲ್ಲ, ಮಾಡಿ. ನಿಹಾರಿಕಾ 8 ಅಂತ ಇದೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್. ಸೊ ಅಲ್ಲಿ ಈ ವಿಡಿಯೋಸ್ ಎಲ್ಲ ನಿಮಗೆ ಸಿಗುತ್ತೆ. ನನ್ನ ಮಗಳು
ಅವಳಿಗೆ ಫುಲ್ಲು ಖುಷಿ. ನಮಗೋಸ್ಕರ ಅಲ್ದಿದ್ರು ಅವಳಿಗೋಸ್ಕರ ಅದು ಸೆಲೆಬ್ರೇಟ್ ಮಾಡಬೇಕು ಅನ್ನೋದೊಂದು ಥಾಟ್ ಅಷ್ಟೇ. ಅವಳಿಗೆ ಖುಷಿ ಆಗುತ್ತೆ ಕೇಕೆಲ್ಲ ಕಟ್ ಮಾಡಿದ್ರೆ ಅನ್ನೋದು ಒಂದು ನಮ್ಮದು ಪ್ಲ್ಯಾನ್ ಅಷ್ಟೇ. ಇಲ್ಲಾಂದರೆ ಅಷ್ಟು ಕೇಕೆಲ್ಲ ತಂದು ಕಟ್ ಮಾಡಿ ಎಲ್ಲ ಮಾಡಲ್ಲ ಸೆಲೆಬ್ರೇಷನ್ನು. ಬಟ್ ಅವಳಿಗೋಸ್ಕರ ಅಂತ ಮಾಡಿದ್ದು. ಸೊ ಸ್ಮಾಲ್ ಸೆಲೆಬ್ರೇಷನ್ ಮುಗಿಸ್ಕೊಂಡು ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡ್ಕೊಂಬನ್ನಿ. ಗೈಸ್ ಬಂದು ಆಲ್ಮೋಸ್ಟ್ ಈಗ 5:40 ಆಗ್ತಾಯಿದೆ. ದೇವಸ್ಥಾನದಲ್ಲೇ ಊಟ ಮಾಡಿದ್ವಿ. ಸೊ ಹಂಗಾಗಿ ಸದ್ಯಕ್ಕೆ ಇನ್ನೂ ಊಟ ಆಗಿಲ್ಲ ಫುಲ್ಲಾಗಿ. ಇವಾಗ ಹೋಗ್ತಾಯಿದ್ವಿ. ಸೊ ಒಟ್ಟಿಗೆ ಊಟ ಎಲ್ಲ ಮುಗಿಸ್ಕೊಂಡು ಒಂದು 7 ಆಗುತ್ತೆ ಅಂತ ಅಮ್ಮ ಅವರು ಪೂಜೆ ಮುಗಿಸ್ಕೊಂಬರ್ತೀನಿ ಅಂತ ಹೋದರು. ಫುಲ್ಲು ಟಯರ್ಡಾಗಿ ಹೋಗಿದ್ದೀನಿ ನಾನಂತೂ. ಇನ್ನು ಒಬ್ಬಟ್ಟು ಮಾಡಬೇಕು. ಸದ್ಯಕ್ಕೆ ನಮ್ಮ ಅಮ್ಮನೇ ಒಂದು 4-5 ಸುಟ್ಟರು ದೇವ್ರಿಗೆ ಇಡೋಣ ಅಂತ. ಇನ್ನು ಊಟ ಆಗಿಲ್ಲ. ನಂಗೆ ತುಂಬ ಟಯರ್ಡ್ ಅನಿಸ್ತದೆ. ಯಾಕಂತ ಗೊತ್ತಿಲ್ಲ, ಸುಸ್ತಾಗ್ತಾಯಿದೆ. 1 ಅವರ್ ಮಲಗಿಬಿಟ್ಟಿದ್ರೆ ಸರಿ ಹೋಗ್ತಾಯಿತ್ತು. ಮತ್ತೆ ಹೊರಡೋಣ ಅಂದ್ಬಿಟ್ಟು ರೆಡಿ ಆದೆ. ಅವರು ಹಿಂಗಿರು 5 ಆಗೋಯ್ತಲ್ಲ, ಒಟ್ಟಿಗೆ ಪೂಜೆ ಮುಗಿಸಿ ಹೋಗೋಣ ಅಂದ್ಬಿಟ್ಟು ಮನೆಗೆ ಹೋದ್ರು. ಕಾಯ್ತಾಯಿದ್ದೀನಿ. ಬಂದು 1 ಅವರ್ ಮಲಗಿದ್ರೆ ಸರಿ ಹೋಗ್ಬೋದು, ಇಲ್ಲ ಫೇಸ್ ವಾಶ್ ಮಾಡಿದ್ರೆ ಸರಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ. ಬರ್ಡೇ ಮತ್ತು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಆನ್ಲೈನಲ್ಲಿ ತರಿಸಿದ್ದು. ಬೇಕಂದರೆ ಈ ಪೇಜ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಗೋಲ್ಡ್ ಅಂತಲೇ ಅನಿಸುತ್ತೆ. ಆ್ಯಕ್ಚುಲಿ ಇದೇನು ಪ್ರಮೋಷನ್ ಅಂತಲ್ಲ, ನನಗೆ ಪರ್ಸ್ನಲ್ ಇಷ್ಟ ಆಗಿ ಅಂತ ತರಿಸ್ಕೊಂಡೆ ನಾನು. ಬಟ್ ಸಖತ್ತಾಗಿದೆ ನೋಡೋಕ್ಕೆ. ನೋಡಿ ನೀವು ಲೈಟ್ ಶೇಡಲ್ಲಿ ನೋಡಿ, ಹೊರಗಡೆ ನ್ಯಾಚುರಲ್ ಬೆಳಕು, ಲೈಟ್ ಶೇಡ್ ಬೇಡ, ಹೊರಗಿನ ಬೆಳಕು ಬೀಳ್ತಾ ಇದೆ. ನಾನು ಯಾವುದೇ ರೀತಿ ಲೈಟ್ ಹಾಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ಸೊ ಬರ್ಡೇ ವಿಡಿಯೋ ಹೀಗಿತ್ತು. ನಮ್ಮ ಹಸ್ಬೆಂಡಿಗೆ ರಜಾ ಇಲ್ಲ. ಸೊ ಹಾಗಾಗಿ ಬೆಳಗ್ಗೆನೇ ಟೆಂಪಲ್ಗೆ ಹೋಗಿ ಬಂದು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ಅವರು ಡ್ಯೂಟಿಗೆ ಹೋಗಿದ್ದಾರೆ. ಈಗ ಹೋಗಿ ಸ್ವಲ್ಪ ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಊಟ ಏನಾಗುತ್ತೋ ಅದು ಮಾಡಿ ಅವ್ರನ್ನೂ ಹತ್ರ ಬರೋಕ್ಕೆ ಹೇಳ್ತೀನಿ. ಸೊ ಅವರು ಬರ್ತಾರೆ. ಅಲ್ಲೇ ಬಂದು ಊಟ ಮಾಡಿಕೊಂಡು ಅವ್ರು ಹೋಗ್ತಾರೆ. ನೈಟಿಗೆ ಏನಾದರೂ ಲೈಟಾಗಿ ರಸಮ್ ರೈಸ್ ಮಾಡೋಣ ಅಂದ್ಕೊತಿದ್ದೀವಿ, ಇಲ್ಲ ಕಿಚಡಿ ಏನಾದರೂ ಮಾಡಿಕೊಂಡು ಸ್ವಲ್ಪ ತಿನ್ನೋಣ ಒಂದು 11 ಹಾಗೆ ಅಂತ. ನಾವು ಮಲಗೋದು ಲೇಟು. ಸೊ ಹಂಗಾಗಿ ಈಗ ತುಂಬ ಹೊಟ್ಟೆ ಹಸಿವಾಗಿದೆ. ಎಷ್ಟೊತ್ತಂತ ತಡೆಯೋಕ್ಕಾಗುತ್ತೆ. ಈಗ ಸ್ನ್ಯಾಕ್ಸು ಅದೆಲ್ಲ ತಿಂದರೆ ಏನು ಸಮೋಸ, ಪಾನಿಪುರಿ, ಮಸಾಲೆ ಪುರಿ ತಿನ್ನಬೇಕು. ಮತ್ತು ಬೆಳಗ್ಗೆಯಿಂದ ಅಷ್ಟಾಗಿ ಊಟ ಕರೆಕ್ಟಾಗಿಲ್ಲ. ದೇವಸ್ಥಾನದಲ್ಲಿ ಕರೆಕ್ಟ್ ಟೈಮ್ಗೆ ಆಯಿತು, ಬಟ್ ಟಿಫನ್ ಲೇಟಾಗಿ ತಿಂದಿದ್ದು ನಾನು. ನಮ್ಮ ಹಸ್ಬೆಂಡನ್ನು ತಿಂದಿಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಊಟನೇ ಮಾಡೋಣ ಬರ್ಡೇ ದಿನನೂ ಬರೀ ಮಸಾಲೆ ಪುರಿ ಪಾನಿಪುರಿ ಹೇಗೆ ಹೋಟ್ಲಲ್ಲಿ ಅಂತ ಅನ್ಕೊತಾ ಇದ್ದೀವಿ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ಹೋಟೆಲ್ಗೆ ಹೋಗಿ ಅಲ್ಲೊಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡಿನಿ. ಯಾಕೆ ವಾಯ್ಸ್ ಓವರ್ ಕೊಟ್ಟಿಲ್ಲ ಅಂದರೆ ಮನೇಲಿ ಇನ್ನೂ ಅಷ್ಟು ವೀಡಿಯೋಗೆ ಕಂಫರ್ಟಬಲ್ ಇಲ್ಲ. ನಾನು ಅಷ್ಟೊಂದು ವ್ಲಾಗ್ಸ್ ಮಾಡಲ್ಲ, ಹಾಗಾಗಿ ಅವ್ರಿಗೆ ಕಂಫರ್ಟಬಲ್ ಇಲ್ಲ. ಈಗ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ವಾಯ್ಸ್ ಓವರ್ ಆ್ಯಡ್ ಮಾಡಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಣ. ಮುಂದೆ ಬರ್ತಾ ಮುಂದಿನ ದಿನಗಳಲ್ಲಿ ವಾಯ್ಸ್ ಓವರ್ ಕೊಡ್ತಾನೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ ಪಾಪ ಟ್ರೈ ಮಾಡ್ತಾರೆ ವೀಡಿಯೋ ಮಾಡಿಕೊಡೋದಕ್ಕೆ. ಬಟ್ ಅವ್ರಿಗೂ ಇವಾಗ ಬೆಳಗ್ಗೆ ಹೋಗೋ ಟೈಮಲ್ಲಿ ನನ್ನ ಮಗಳಿಗೆ ಪ್ಯಾಕಿಂಗು ಅದು ಇದು ಎಲ್ಲ ಇರುತ್ತೆ. ಅವಳು ಕರ್ಕೊಳ್ಳೋದು. ಅವಳು ಒಂದು ಸತಿ ಹೊರಗಡೆ ಹೋಗ್ತೀವಿ ಅಂದರೆ ರೆಡಿ ಆದ್ಲು ಅಂದರೆ ಆಚೆ ಹೋಗಿ ನಿಂತ್ಬಿಡ್ತಾಳೆ. ಸೊ ಹಂಗಾಗಿ ವಾಯ್ಸ್ ಓವರ್ ಕೊಟ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಮುಂದಿನ ದಿನಗಳಲ್ಲಿ ವಾಯ್ಸ್ ಓವರ್ ಕೊಟ್ಟು ವೀಡಿಯೋ ಮಾಡ್ತೀನಿ. ಈಗ ಸದ್ಯಕ್ಕೆ ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡ್ತೀನಿ. ಸೊ ಈಗ ನಾನು ಒಬ್ಬಳೇ ಇರೋದ್ರಿಂದ ನಾನು ವಾಯ್ಸ್ ಓವರ್ ಕೊಟ್ಟು ನಿಮಗೆ ಇನ್ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಡ್ರೆಸ್ ಬಂದು ನನ್ನ ಒಂದು ಫುಲ್ ಫೋಟೋ ಇದೆ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಒಂದಷ್ಟು ಕ್ಲಿಪ್ಪಿಂಗ್ ಇದ್ದಾವೆ. ನಮ್ಮ ಹಸ್ಬೆಂಡ್ ಕರೆಕ್ಟಾಗಿರೋದಿಲ್ಲ, ಬಟ್ ಆ್ಯಡ್ ಮಾಡ್ತೀನಿ, ಪರವಾಗಿಲ್ಲ. ಡ್ರೆಸ್ ನಾನು ಇಲ್ಲೇ ಲೋಕಲಲ್ಲಿ ತೊಗೊಂಡಿದ್ದು. ನಾನು ಯಾವುದೇ ರೀತಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಲ್ಲ, ಹೊರಗಡೆ ಶಾಪಲ್ಲೂ ಕೊಳ್ಳಲ್ಲ. ನಾನು ಕಡಿಮೆ ಡ್ರೆಸ್ ಕಲೆಕ್ಷನ್ ಇರೋದು. ಬಟ್ ಇದು ಫುಟ್ಪಾತಲ್ಲಿ ಅಂತಲೇ ಹೇಳ್ಬೋದು. ಅದು ಒಂದು ಶಾಪ್ ಥರ ಇಟ್ಕೊಂಡಿರ್ತಾರಲ್ಲ, ಗೌರ್ಮೆಂಟಿಂದ ಅಸೈನ್ ಆಗಿರುತ್ತಲ್ಲ, ಆ ಶಾಪಲ್ಲೇ ತೊಗೊಂಡಿರೋದು. ಬಟ್ ತುಂಬ ಚೆನ್ನಾಗಿದೆ ಬಟ್ಟೆ ಅಂತೂ. ಕಲೆಕ್ಷನ್ನು ಕೊಟ್ಟಿರೋದಕ್ಕೂ ವರ್ತ್. ಬಟ್ ನಾನು ತುಂಬ ಸಣ್ಣ ಇರೋದ್ರಿಂದ ಬ್ಲೌಸ್ ಆಲ್ಟ್ರೇಷನ್ ಮಾಡಿಸಿದ್ದೀನಿ. ಸೊ ಹಂಗಾಗಿ ಸ್ವಲ್ಪ ಅದು ಅಷ್ಟು ಕರೆಕ್ಟಾಗಿ ಫಿಟ್ಟಿಂಗ್ ಕೂತಿಲ್ಲ. ನಾನು ಮತ್ತೆ ಹೋಗಿ ಅದು ಆಲ್ಟ್ರೇಷನ್ಗೆ ಕೊಡಬೇಕು. ಟೈಮ್ ಇಲ್ಲ. ನೆನೆ ನೈಟ್ ಮಾಡಿಸಿರೋದ್ರಿಂದ ಅವರು ಒಂದೇಲಿ ಈಗ ಸದ್ಯಕ್ಕೆ ಅಂತ ಮಾಡಿಕೊಟ್ಟಿದ್ದಾರೆ. ಫಿಟ್ಟಿಂಗ್ ಆಗ್ಬೋದು ಅಂದ್ಕೊಟ್ಟು ಮಾಡಿಕೊಟ್ರು, ಅವ್ರು ಆಗಿಲ್ಲ. ಇನ್ನೊಂದು ಸ್ಟಿಚ್ ಹಾಕಿಸ್ಬೇಕು ತೋಳಿಗೆ, ಅದನ್ನ ಹಾಕ್ಸಿ ರೆಡಿ ಮಾಡಿ ಇಟ್ಕೊತೀನಿ.
ಫುಲ್ಲು ವೀಡಿಯೋ ಹಾಕ್ತೀನಿ. ಬನ್ನಿ ಇವಾಗ ಹೋಟ್ಲಿಗೆ ಹೋಗೋಣ, ಅಲ್ಲೊಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಳ್ತೀನಿ, ಬನ್ನಿ ಓಡೋಣ. ಹೋಟೆಲ್ಗೆ ಹೋಗೋಷ್ಟೊತ್ತಿಗೆ 7 ಗಂಟೆ ಆಗಿತ್ತು. ರೋಟಿ ಕರಿ ಅಂದರೆ ರೋಟಿ ಮತ್ತು ಪನ್ನೀರ್ ಮಸಾಲ ಮತ್ತು ಇನ್ನೊಂದು ಹೈದ್ರಾಬಾದ್ ಗ್ರೇವಿ ಒಂದು ತೊಗೊಂಡ್ವಿ, ವೆಜ್ ಗ್ರೇವಿ. ಅದೆಲ್ಲ ತೊಗೊಂಡು ನಾವು ಹೈದ್ರಾಬಾದ್ ಬಿರಿಯಾನಿ ಹಿಡಿದ್ವಿ, ಹೈದ್ರಾಬಾದ್ ಗ್ರೇವಿ ಆಗೋಯಿತು. ಸೊ ಅದರಿಂದ ನಾನು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋದೇ ಮರ್ತೋದೆ. ಇದಾಗಿತ್ತು ನನ್ನ ಬರ್ಡೇ ವಿಡಿಯೋ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.